ಯುರೋಪಿನ ದೇಶಗಳಲ್ಲಿ ಯುದ್ಧ ಆಗಿರೋದ್ರಿಂದ ಧಾನ್ಯಗಳ ಕೊರತೆ ಉಂಟಾಗುತ್ತೆ. ಈ ಧಾನ್ಯಗಳ ಕೊರತೆಯನ್ನ ಬಗೆಹರಿಸಬೇಕು ಅಂದ್ರೆ ಇಲ್ಲಿನ ಜನಸಂಖ್ಯೆಯನ್ನ ಕಮ್ಮಿ ಮಾಡಬೇಕು ಅಂತ ಜನಗಳನ್ನ ಸರ್ಕಾರ ಸಾಯಿಸೋಕ್ ಶುರು ಮಾಡುತ್ತೆ. ಆಗ ಮಿಯಾ ಅನ್ನೋ ಅವಳು ಗರ್ಭಿಣಿ ತನ್ನ ಗಂಡ ನಿಕೋ ಜೊತೆ ಆ ದೇಶ ಬಿಟ್ಟು ಹೋಗ್ಬೇಕು ಅಂತ ಸ್ಮಗ್ಲರ್ಸ್ ಗಳ ಮೊರೆ ಹೋಗ್ತಾರೆ. ನಂತರ ಈ ಕಪಲ್ಗಳ ಜೊತೆ ನಡೆದಿದ್ದೇ ಬೇರೆ. 2023ರಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆದ ಈ ಸ್ಪ್ಯಾನಿಷ್ ಮೂವಿ ಹೆಸರು ನೋ ವೇರ್ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಎಮೋಷನಲ್ ಥ್ರಿಲ್ಲರ್ ಮತ್ತೆ ಸರ್ವೈವಲ್ ಇಂದ ತುಂಬಿರುವಂತ ಈ ಮೂವಿನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ಒಂದು ರೇಡಿಯೋವನ್ನ ತೋರಿಸ್ತಾರೆ. ದೇಶದಲ್ಲಿ ಆಗ್ತಿರೋ ಹೋರಾಟ ದಂಗೆಗಳ ಬಗ್ಗೆ ನ್ಯೂಸ್ ಬರ್ತಾ ಇರುತ್ತೆ. ಒಬ್ಬ ಸ್ಮಗ್ಲರ್ ಬಹಳಷ್ಟು ಜನರನ್ನ ಕರ್ಕೊಂಡು ಕಂಟೈನರ್ ಇರುವಂತ ಒಂದು ಶಿಪ್ ಯಾರ್ಡ್ಗೆ ಬರ್ತಾರೆ. ಈ ಎಲ್ಲಾ ಜನ ಸ್ಪೇನ್ ದೇಶವನ್ನ ಬಿಟ್ಟು ಐರ್ಲೆಂಡ್ ದೇಶಕ್ಕೆ ಹೋಗ್ಬೇಕು ಅಂತ ಪರದಾಡ್ತಾ ಇರ್ತಾರೆ. ಯಾಕೆಂದ್ರೆ ಸ್ಪೇನ್ ದೇಶದಲ್ಲಿ ಯುದ್ಧ ನಡೆದಿರೋದ್ರಿಂದ ಎಲ್ಲ ಸಿರಿಧಾನ್ಯಗಳು ಖಾಲಿ ಆಗ್ತಾ ಬರ್ತವೆ. ಉಳಿದಿರುವಂತಹ ಸಿರಿಧಾನ್ಯಗಳನ್ನ ಕಾಪಾಡಬೇಕು ಅಂದ್ರೆ ಜನಸಂಖ್ಯೆಯನ್ನ ಕಮ್ಮಿ ಮಾಡಲೇಬೇಕು. ಅದಕ್ಕೆ ಸರ್ಕಾರ ಈ ದೇಶದಲ್ಲಿರೋ ಮುದುಕರನ್ನ, ಹೆಣ್ಮಕ್ಳನ್ನ ಮತ್ತೆ ಚಿಕ್ಕ ಮಕ್ಕಳನ್ನ ಕೂಡ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾರೆ. ಸ್ಪೇನ್ ಅಕ್ಕಪಕ್ಕದಲ್ಲಿರೋ ಬೇರೆ ಯುರೋಪಿಯನ್ ದೇಶಗಳಲ್ಲೂ ಕೂಡ ಈ ರೂಲ್ಸ್ ಅನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಅದಕ್ಕೆ ಇವರೆಲ್ಲರೂ ಐರ್ಲೆಂಡ್ ದೇಶಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಐರ್ಲೆಂಡ್ ಅಲ್ಲಿ ಈ ರೂಲ್ಸ್ ಅನ್ನ ರಿಜೆಕ್ಟ್ ಮಾಡಿರ್ತಾರೆ. ಆದ್ರೆ ಈ ಸ್ಮಗ್ಲರ್ಸ್ ಗಳು ಇವರ ಈ ಪರಿಸ್ಥಿತಿಯ ಸಹಾಯ ಪಡೆದು ಇವ್ರ ಹತ್ರ ತುಂಬಾನೇ ಹಣ ಕೇಳ್ತಾರೆ. ಅದಕ್ಕೆ ಮಿಯಾ ಮತ್ತೆ ನಿಕೋ ತಮ್ಮ ಹತ್ರ ಇದ್ದಂತ ಹಣ ಮತ್ತೆ ಒಡವೆಗಳನ್ನೆಲ್ಲ ಈ ಸ್ಮಗ್ಲರ್ಸ್ ಗಳಿಗೆ ಕೊಟ್ಟು ಒಂದು ಕಂಟೈನರ್ ಅಲ್ಲಿ ಬಂದು ಕೂತ್ಕೋತಾರೆ. ಈ ಕಂಟೈನರ್ ಅಲ್ಲಿ ಮಿಯಾ ಮತ್ತೆ ನಿಕೋ ಸೇರಿದಂತೆ ಬಹಳಷ್ಟು ಬೇರೆ ಬೇರೆ ಜನರು ಕೂಡ ಇರ್ತಾರೆ. ಈ ಎಲ್ಲಾ ಸನ್ನಿವೇಶಗಳಿಂದ ಮಿಯಾ ತುಂಬಾನೇ ಹೆದರ್ತಿರ್ತಾಳೆ. ಆದ್ರೆ ನಿಕೋ ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬತಾ ಇರ್ತಾನೆ. ಈ ಕಂಟೈನರ್ ಅಲ್ಲಿ ಇದ್ದಂತ ಒಬ್ಳು ಲೇಡಿ ತನ್ನ ಟ್ಯಾಬ್ಲೆಟ್ ಅಲ್ಲಿ ಹೇಗೆ ಮಕ್ಕಳನ್ನ ಮತ್ತೆ ಗರ್ಭಿಣಿ ಮಹಿಳೆಯರನ್ನ ಸಾಯಿಸ್ತಾ ಇದ್ದಾರೆ ಅನ್ನೋ ಒಂದು ನ್ಯೂಸ್ ನೋಡ್ತಿರ್ಬೇಕಾದ್ರೆ ನಿಕೋ ಆ ಮಹಿಳೆಗೆ ದಯವಿಟ್ಟು ಅದನ್ನ ಆಫ್ ಮಾಡಿ ಅಂತ ಹೇಳ್ತಾನೆ. ಮಿಯಾ ಒಂದು ಸ್ನೀಕರ್ ಬಾರ್ ತೆಗೆದು ಇದು ಯಾವಾಗ ತಂದೆ ನಿಕೋ ಅಂತ ಕೇಳಿದಾಗ ಅವಾಗ್ಲೇ ತಂದೆ, ಆದ್ರೆ ಇದನ್ನ ನಾವು ಐರ್ಲೆಂಡ್ಗೆ ಹೋದ್ಮೇಲೆ ತಿಂದು ಬಾಯಿ ಸಿಹಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ರಾತ್ರಿ ಇವರೆಲ್ಲರೂ ಆ ಕಂಟೈನರ್ ಅಲ್ಲೇ ಮಲಗ್ತಾರೆ. ಬೆಳಿಗ್ಗೆ ಎದ್ದು ಮಿಯಾ ಒಂದು ಪ್ರೆಗ್ನೆಂಟ್ ಲೇಡಿನ ಆ ಕಂಟೈನರ್ ಅಲ್ಲಿರೋದ್ ನೋಡಿ ಇವಳು ಒಬ್ಳೆ ಇದ್ದಾಳೆ ಅಂತ ಹೇಳಿದಾಗ ನಿಕೋ ಅವಳು ಪ್ರೆಗ್ನೆಂಟ್ ಅಂದ್ಮೇಲೆ ಒಬ್ಳೆ ಹೇಗಾಗ್ತಾಳೆ ಅಂತ ಮಿಯಾಗೆ ಧೈರ್ಯ ತುಂಬ್ತಾ ಇರ್ತಾನೆ. ಆದ್ರೆ ಮಿಯಾಳ ಬೇಬಿ ಕೆಲವು ದಿನಗಳಿಂದ ಕಿಕ್ ಮಾಡದೇ ಇರೋದ್ರಿಂದ ತುಂಬಾನೇ ತಲೆ ಕೆಡಿಸ್ಕೊಂಡಿರ್ತಾಳೆ. ಜೊತೆಗೆ ಇವರ ಒಬ್ಳು ಮಗಳು ಆಟ ಆಡೋಕೆ ಅಂತ ಮನೆ ಹೊರಗೆ ಬಂದಾಗ ಮಿಲಿಟರಿ ಅವರು ಅವಳನ್ನು ಕೂಡ ಸಾಯಿಸಿರ್ತಾರೆ, ಜನಸಂಖ್ಯೆ ಕಮ್ಮಿ ಮಾಡೋಕೆ ಅಂತ. ಹೊರಗಡೆ ಶಬ್ದ ಬರೋದನ್ನ ಕೇಳಿ ಕಂಟೈನರ್ ನ ಬಾಗಿಲು ತೆಗೆದಾಗ ಹೊರಗಡೆಯಿಂದ ಬಹಳಷ್ಟು ಜನರು ಈ ಕಂಟೈನರ್ ಒಳಗೆ ಓಡ್ ಬರ್ತಾರೆ. ಇದರಿಂದ ಈ ಕಂಟೈನರ್ ಫುಲ್ ಆಗುತ್ತೆ. ಅದಕ್ಕೆ ಸ್ಮಗ್ಲರ್ಸ್ ಗಳು ಕೆಲವು ಜನರನ್ನ ಬೇರೆ ಕಂಟೈನರ್ ಅಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ನಿಕೋ ಈ ಕಂಟೈನರ್ ಅಲ್ಲಿ ನನ್ನ ಹೆಂಡತಿ ಕೂಡ ಇದ್ದಾಳೆ, ಅದಕ್ಕೆ ನಾನು ಕೂಡ ಈ ಕಂಟೈನರ್ ಅಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಆದ್ರೂ ಈ ಸ್ಮಗ್ಲರ್ಸ್ ಗಳು ಕೇಳದೆ ನಿಕೋನ ಬೇರೆ ಒಂದು ಕಂಟೈನರ್ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಆಗ ಮಿಯಾ ಕಂಟೈನರ್ ನ ಹೋಲ್ ಇಂದ ಹೊರಗಡೆ ನೋಡಿದಾಗ ನಿಕೋ ಬೇರೆ ಒಂದು ಕಂಟೈನರ್ ಅಲ್ಲಿ ಹೋಗೋದನ್ನ ನೋಡ್ತಾಳೆ. ತಕ್ಷಣ ಆ ಕಂಟೈನರ್ ಮೇಲೆ ಬರೆದಿರೋ ನಂಬರ್ ನೋಡಿ ನಿಕೋಗೆ ಕಾಲ್ ಮಾಡಿ ಮಾತಾಡಬೇಕಾದ್ರೆ ನಿಕೋ, ಈ ಕಂಟೈನರ್ ಕೂಡ ನಿಮ್ಮ ಹಿಂದೆನೆ ಬರ್ತಾ ಇದೆ, ನೀನೇನು ಹೆದರ್ಕೋಬೇಡ, ನಾವಿಬ್ರು ಆದಷ್ಟು ಬೇಗ ಶಿಪ್ ಅಲ್ಲಿ ಭೇಟಿಯಾಗೋಣ, ಜೊತೆಗೆ ಅಲ್ಲಿರೋರ್ನ ನಂಬಕ್ಕೂ ಹೋಗ್ಬೇಡ ಅಂತ ಹೇಳ್ತಾನೆ. ಈ ಕಂಟೈನರ್ಗಳು ಹೋಗ್ಬೇಕಾದ್ರೆ ದಾರಿಯಲ್ಲಿ ಎಲ್ಲ ಆರ್ಮಿಗಳು ಮಕ್ಕಳನ್ನ ಮತ್ತೆ ಗರ್ಭಿಣಿ ಹೆಣ್ಮಕ್ಕಳನ್ನ ಒಂದು ಕಂಟೈನರ್ ಅಲ್ಲಿ ಹಾಕೋದನ್ನ ಮಿಯಾ ಒಂದು ಹೋಲಿನಿಂದ ನೋಡ್ತಾಳೆ. ಹೊರಗಡೆ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿರುತ್ತೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಅಲ್ಲಿ ಆರ್ಮಿಗಳು ಮಿಯಾ ಇರುವಂತ ಟ್ರಕ್ ಅನ್ನ ನಿಲ್ಸಿ ಚೆಕ್ ಮಾಡ್ತಾರೆ. ಅದೇ ಸಮಯಕ್ಕೆ ನಿಕೋ ಇರುವಂತ ಟ್ರಕ್ ಕೂಡ ಅಲ್ಲಿಗೆ ಬರುತ್ತೆ. ಒಬ್ಬ ಆರ್ಮಿ ಆಫೀಸರ್ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಕಂಟೈನರ್ ಒಳಗೆ ಬಂದು ನೋಡಿದಾಗ ಆ ಕಂಟೈನರ್ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಯಾಕಂದ್ರೆ ಎಲ್ಲಾ ಜನ ಆ ಕಂಟೈನರ್ ಅಲ್ಲಿರೋ ಒಂದು ಫೇಕ್ ವಾಲ್ ಹಿಂದೆ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ಆದ್ರೆ ಈ ಆಫೀಸರ್ ಹೊರಗಡೆ ಬಂದು ನೋಡಿದಾಗ ಕಂಟೈನರ್ ಲೆಂತ್ ತುಂಬಾನೇ ಉದ್ದ ಇರುತ್ತೆ. ಅದಕ್ಕೆ ಒಬ್ಬ ಆರ್ಮಿಗೆ ಕಂಟೈನರ್ಗೆ ಶೂಟ್ ಮಾಡುವಂದಾಗ ಆ ಬುಲೆಟ್ ಲೇಟ್ ಆಗಿ ಹೊರಗೆ ಬರುತ್ತೆ. ಆಗ ಆರ್ಮಿ ಆಫೀಸರ್ ಒಳಗ್ ಬಂದು ನಾನು ಯಾರಿಗೂ ಶೂಟ್ ಮಾಡಲ್ಲ, ಹೊರಗ್ ಬನ್ನಿ ಅಂತ ಹೇಳ್ತಾನೆ. ಈ ಆರ್ಮಿ ಆಫೀಸರ್ನ ಮಾತು ಕೇಳಿ ಒಂದು ಟೀನೇಜ್ ಹುಡುಗಿ ಹೊರಗೆ ಬಂದಾಗ ಈ ರಾಕ್ಷಸ ಮನುಷ್ಯ ಅವಳನ್ನ ಶೂಟ್ ಮಾಡ್ತಾನೆ. ನಂತರ ಈ ಎಲ್ಲಾ ಆರ್ಮಿಗಳು ಒಳಗಿದ್ದಂತ ಎಲ್ಲಾ ಜನರನ್ನ ಶೂಟ್ ಮಾಡ್ತಾರೆ. ಆದ್ರೆ ಮಿಯಾ ಅಲ್ಲಿರುವಂತ ಒಂದು ಬಾಕ್ಸ್ ಮೇಲೆ ಹೋಗಿ ಬಚ್ಚಿಟ್ಕೊಂಡಿರೋದ್ರಿಂದ ಬದುಕುಳಿತಾಳೆ. ನಂತರ ಈ ಆರ್ಮಿಗಳು ಎಲ್ಲಾ ಬಾಡಿಗಳನ್ನ ತೆಗೆದು ಕ್ಲೀನ್ ಮಾಡಿ ಸಾಕ್ಷಿಗಳನ್ನ ಅಳಿಸಾಕ್ತಾರೆ. ಪಾಪ ಮಿಯಾ ತನ್ನ ಗಂಡ ನಿಕೋಗೆ ಇವ್ರು ಎಲ್ರಿಗೂ ಸಾಯಿಸ್ತಾ ಇದ್ದಾರೆ, ಎಲ್ಲಾದ್ರೂ ಬಚ್ಚಿಟ್ಕೋ ಅಂತ ಒಂದು ವಾಯ್ಸ್ ನೋಟ್ ಕಳಿಸ್ತಾಳೆ. ಇದೆಲ್ಲ ಮುಗಿದ್ಮೇಲೆ ಮಿಯಾ ಇದ್ದಂತ ಕಂಟೈನರ್ ಅನ್ನ ಒಂದು ಶಿಪ್ ಮೇಲೆ ಲೋಡ್ ಮಾಡ್ತಾರೆ. ಬೈ ದ ವೇ ಆ ಕಂಟೈನರ್ ಮೇಲೆ ಏನ್ ಬರ್ದಿದೆ ಅಂತ ಕಮೆಂಟ್ ಮಾಡಿ. ಮಿಯಾಗೆ ಈ ಕಂಟೈನರ್ ಶಿಪ್ ಅಲ್ಲಿ ಲೋಡ್ ಆಗಿದೆ ಅಂತ ಗೊತ್ತಾಗಿ ನಿಕೋಗೆ ಕಾಲ್ ಮಾಡ್ತಾಳೆ.
ಆದ್ರೆ ನಿಕೋ ಕಾಲ್ ರಿಸೀವ್ ಮಾಡದೇ ಇದ್ದಾಗ ಮತ್ತೆ ಒಂದು ವಾಯ್ಸ್ ನೋಟ್ ಅನ್ನ ಕಳಿಸ್ತಾಳೆ. ಜೊತೆಗೆ ಈ ಶಿಪ್ ಕೂಡ ಅಲ್ಲಿಂದ ಹೋಗ್ತಾ ಇರುತ್ತೆ. ಮಿಯಾ ಇದೆಲ್ಲ ನೋಡಿ ಕಂಟೈನರ್ ಅಲ್ಲಿ ಆರಾಮಾಗಿ ಕೂತ್ಕೋತಾಳೆ. ಆಗ ಪಕ್ಕದಲ್ಲಿರೋ ಒಂದು ಬ್ಯಾಗ್ ನೋಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಂದು ಹ್ಯಾಂಡ್ ಡ್ರಿಲ್ ಮಷಿನ್, ವಾಟರ್ ಬಾಟಲ್, ಒಂದು ಫೋನ್, ಒಂದು ಟಾರ್ಚ್ ಮತ್ತೆ ಒಂದು ಜಾಕೆಟ್ ಇರುತ್ತೆ. ಮಿಯಾ ಆ ಜಾಕೆಟ್ ಅನ್ನ ಹಾಕೊಂಡು ಹಾಗೆ ಮಲ್ಕೋತಾಳೆ. ಆದ್ರೆ ಮುಂದೆ ಇವಳಿಗೆ ಅಂತ ಒಂದು ಗಂಡಾಂತರ ಕಾದಿದೆ ಅಂತ ಗೊತ್ತೇ ಇರೋದಿಲ್ಲ. ಅಂದ್ರೆ ಸಮುದ್ರದ ಮಧ್ಯೆ ಇದ್ದಾಗ ಜೋರಾಗಿ ಬರುವಂತ ಅಲೆಗಳಲ್ಲಿ ಈ ಶಿಪ್ ಸಿಲುಕಿ ಅದರಲ್ಲಿದ್ದಂತ ಬಹಳಷ್ಟು ಕಂಟೈನರ್ಗಳು ಸಮುದ್ರದಲ್ಲಿ ಬೀಳುತ್ತವೆ. ಈ ಬಹಳಷ್ಟು ಕಂಟೈನರ್ಗಳಲ್ಲಿ ಮಿಯಾ ಇದ್ದಂತ ಕಂಟೈನರ್ ಕೂಡ ಇರುತ್ತೆ. ಈ ಕಂಟೈನರ್ ಸಮುದ್ರಕ್ಕೆ ಬೀಳುತ್ತಿರ್ಬೇಕಾದ್ರೆ ಮಿಯಾ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಆದ್ರೆ ಮಿಯಾಗೆ ಪ್ರಜ್ಞೆ ಬಂದಾಗ ಆ ಕಂಟೈನರ್ ಒಳಗೆ ಅದಕ್ಕಾದಂತ ಹೋಲ್ಗಳಿಂದ ನೀರು ತುಂಬ್ತಾ ಇರೋದನ್ನ ನೋಡಿ ತುಂಬಾನೇ ಹೆದರ್ಕೋತಾಳೆ. ನಂತರ ಎದ್ದು ಆ ಹೋಲಿಂದ ಆಚೆ ನೋಡಿದಾಗ ಬೇರೆ ಕಂಟೈನರ್ಗಳು ಕಾಣಿಸ್ತವೆ. ಅದಕ್ಕೆ ನಿಕೋ ಇದ್ದಂತ ಕಂಟೈನರ್ ಅನ್ನ ಹುಡುಕಿ ಅದು ಕಾಣದೇ ಇದ್ದಾಗ ನಿಕೋಗೆ ಕಾಲ್ ಮಾಡಬೇಕು ಅಂತ ಫೋನ್ ತೆಗಿತಾಳೆ. ಆದ್ರೆ ದುರಾದೃಷ್ಟ ಈ ಫೋನ್ ನ ಡಿಸ್ಪ್ಲೇ ವರ್ಕ್ ಆಗ್ತಾ ಇರಲ್ಲ ಬಿಕಾಸ್ ಆಫ್ ಡ್ಯಾಮೇಜ್. ತಕ್ಷಣ ಆ ಬ್ಯಾಗ್ ಅಲ್ಲಿದ್ದಂತ ಫೋನ್ ತೆಗೆದು ನೋಡಿದಾಗ ಆ ಫೋನ್ ಕೂಡ ಲಾಕ್ ಆಗಿರುತ್ತೆ. ಆ ಹೋಲ್ಗಳಿಂದ ಕಂಟೈನರ್ ಅಲ್ಲಿ ನೀರ್ ಬರೋದನ್ನ ನೋಡಿ ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಕಂಟೈನರ್ ಅಲ್ಲಿ ಇದ್ದಂತ ಬಾಕ್ಸ್ ಗಳನ್ನ ನೋಡ್ತಾಳೆ. ಒಂದು ಬಾಕ್ಸ್ ಅಲ್ಲಿ ಕೇವಲ ಪ್ಲಾಸ್ಟಿಕ್ ಡಬ್ಬಗಳು ಮಾತ್ರ ಇರ್ತವೆ. ಎರಡನೇ ಬಾಕ್ಸ್ ಅಲ್ಲಿ ಕೆಲವು ಬಟ್ಟೆಗಳು ಇರ್ತವೆ. ಆಗ ಮಿಯಾ ಅದರಲ್ಲಿ ಒಂದು ಹೂಡಿ ತಗೊಂಡು ಹಾಕುತ್ತಾಳೆ. ಮೂರನೇ ಬಾಕ್ಸ್ ಅಲ್ಲಿ ಇಯರ್ಫೋನ್ಗಳು ಮಾತ್ರ ಇರ್ತವೆ. ನಾಲ್ಕನೇ ಬಾಕ್ಸ್ ಚೆಕ್ ಮಾಡಿದಾಗ ಅದರಲ್ಲಿ ಟಿವಿಗಳು ಮಾತ್ರ ಇರ್ತವೆ. ಫಾರ್ ಅ ಟೈಮ್ ಬೀಯಿಂಗ್ ಈ ಬಾಕ್ಸ್ ಗಳಲ್ಲಿ ಮಿಯಾಗೆ ಬೇಕಾಗಿರುವಂತ ಯಾವುದೇ ವಸ್ತು ಕೂಡ ಇರೋದಿಲ್ಲ. ಇನ್ನೊಂದು ಬಾಕ್ಸು ಮೇಲೆ ನೇತಾಡ್ತಾ ಇರುತ್ತೆ. ಆದ್ರೆ ಮಿಯಾಗೆ ಆ ಬಾಕ್ಸ್ ತೆಗಿಯೋಕೆ ಆಗಲ್ಲ. ಅದಕ್ಕೆ ಬೇಕಾದಂತ ವಸ್ತುಗಳನ್ನ ಒಂದು ಬ್ಯಾಗ್ ಅಲ್ಲಿ ಇಟ್ಕೋತಾಳೆ. ಅದೇ ಟೈಮ್ಗೆ ಒಂದು ಟೇಪ್ ಸಿಕ್ಕಾಗ ಅದರಿಂದ ನೀರು ಬರ್ತಿದ್ದಂತ ಹೋಲ್ಗಳನ್ನ ಕವರ್ ಮಾಡ್ತಾಳೆ. ನಂತರ ಒಂದು ಫೋಟೋವನ್ನ ನೋಡ್ತಾ ನಿಂತಿರ್ಬೇಕಾದ್ರೆ ಜನ ಕಿರ್ಚೋ ಶಬ್ದ ಕೇಳಿ ಹೊರಗಡೆ ನೋಡಿದಾಗ ನಿಕೋ ಇದ್ದಂತ ಕಂಟೈನರ್ ನೀರಲ್ಲಿ ಮುಳುಗ್ತಾ ಇರುತ್ತೆ. ತಕ್ಷಣ ಫೋನ್ಗೆ ಸಿಮ್ ಹಾಕಿ ನಿಕೋಗೆ ಕಾಲ್ ಮಾಡಿದಾಗ ನಿಕೋ ಮತ್ತೆ ಕಾಲ್ ರಿಸೀವ್ ಮಾಡೋದಿಲ್ಲ. ತನ್ನ ಕಣ್ಮುಂದೆ ಆ ಕಂಟೈನರ್ ಮುಳುಗೋದನ್ನ ನೋಡಿ ನಾನ್ ಬದುಕಿದ್ದು ಏನ್ ಮಾಡ್ಲಿ ಅಂತ ಒಂದು ಮಲ್ಟಿಪರ್ಪಸ್ ಟೂಲ್ ಇಂದ ಕೈ ಕಟ್ ಮಾಡ್ಕೊಳಕ್ಕೆ ನೋಡ್ತಾಳೆ. ಆದ್ರೆ ವಿಧಿ ಲೆಕ್ಕಾಚಾರನೇ ಬೇರೆ ಇತ್ತು ಅನ್ಸುತ್ತೆ. ಯಾಕಂದ್ರೆ ಅದೇ ಟೈಮ್ಗೆ ಇವಳ ಹೊಟ್ಟೆಲಿರೋ ಮಗು ಕೂಡ ಕಿಕ್ ಮಾಡುತ್ತೆ. ಈ ಬೇಬಿ ಕಿಕ್ ಫೀಲ್ ಮಾಡಿ ಮಿಯಾ ತುಂಬಾನೇ ಅಳ್ತಾಳೆ. ಸಾಯ್ಬೇಕು ಅಂತ ಅನ್ಕೊಂಡಿರೋಳು ಈ ಮಗುಗೋಸ್ಕರನಾದ್ರೂ ಬದುಕಬೇಕು ಅಂತ ಡಿಸೈಡ್ ಮಾಡ್ತಾಳೆ. ರಾತ್ರಿ ಆಗಿರೋದ್ರಿಂದ ಹಾಗೆ ಮಲ್ಕೊಂಡಾಗ ಹೊರಗಡೆ ಒಂದು ವೇಲ್ ಫಿಶ್ ನ ಶಬ್ದ ಕೇಳಿ ಎದ್ ನೋಡಿದಾಗ ಮೇಲೆ ಇದ್ದಂತ ಬಾಕ್ಸ್ ಕೆಳಗ್ ಬೀಳುತ್ತೆ. ಇದರ ಭಾರಕ್ಕೆ ಕಂಟೈನರ್ ನೀರಲ್ಲಿ ಮುಳುಗ್ತಾ ಇರುತ್ತೆ. ಆಗ ಕಂಟೈನರ್ ತುಂಬಾ ನೀರಾಗಿ ಮಿಯಾ ನೀರಲ್ಲಿ ಮುಳುಗಿ ಚೀರ್ದಾಗ ಮಿಯಾಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಬೇಸಿಕಲಿ ಇದೊಂದು ಮಿಯಾಳ ಕನಸಾಗಿರುತ್ತೆ. ಆಗ ಆ ನೇತಾಡ್ತಾ ಇರೋ ಬಾಕ್ಸ್ ನ ಕೆಳಗಿದ್ದಂತ ಇನ್ನೊಂದು ಬಾಕ್ಸ್ ನ ಸಹಾಯದಿಂದ ಕೆಳಗ್ ತಂದು ಓಪನ್ ಮಾಡಿ ನೋಡಿದಾಗ ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಡಬ್ಬಗಳೇ ಇರ್ತವೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಡಬ್ಬಗಳ ಮುಚ್ಚಳಕ್ಕೆ ಇದ್ದಂತ ರಬ್ಬರ್ ಅನ್ನ ತೆಗೆದು ನೀರ್ ಬರ್ತಿದ್ದಂತ ಹೋಲ್ ಅನ್ನ ಕವರ್ ಮಾಡ್ತಾಳೆ. ನಂತರ ಟಿವಿ ಬಾಕ್ಸ್ ಅಲ್ಲಿನ ಒಂದು ಪೈಪ್ ತಕೊಂಡು ಒಳಗಡೆ ಇದ್ದಂತ ನೀರನ್ನ ಹೊರಗೆ ಹಾಕ್ತಾಳೆ. ಜೊತೆಗೆ ಆ ಟೇಪ್ ಇಂದ ಕೆಲವು ಮಾರ್ಕ್ ಗಳನ್ನ ಕೂಡ ಮಾಡ್ತಾಳೆ. 112ಗೆ ಹೆಲ್ಪ್ ಕೇಳೋಕೆ ಅಂತ ಕಾಲ್ ಮಾಡಿದಾಗ ಮೊಬೈಲ್ ಅಲ್ಲಿ ಸಿಗ್ನಲ್ ಇರೋದಿಲ್ಲ. ನೆನಪಿಗೋಸ್ಕರ ಅಂತ ಕೆಲವು ಫೋಟೋಗ್ರಾಫ್ಗಳನ್ನ ನೇತಾಕಿ ಅವಳ ಹತ್ರ ಇದ್ದಂತ ಎಲ್ಲಾ ವಸ್ತುಗಳನ್ನ ಚೆಕ್ ಮಾಡ್ತಾಳೆ. ಆಗ ನಿಕೋ ಕಾಲ್ ಮಾಡಿ ಆ ಡ್ರೈವರ್ ನಂಗೆ ಊರಾಚೆ ತಂದು ಇಳಿಸ್ಬಿಟ್ಟ. ಈಗ ನಾನು ಸ್ಪೇನ್ ಅಲ್ಲೇ ಇದ್ದೀನಿ, ನಾನು ಆದಷ್ಟು ಬೇಗ ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಮಿಯಾ ನಾನು ಐರ್ಲೆಂಡ್ಗೆ ಬಂದಿಲ್ಲ, ನಾನಿದ್ದಂತ ಕಂಟೈನರ್ ಸಮುದ್ರದಲ್ಲಿ ಬಿದ್ದಿದೆ, ನನ್ ಸುತ್ತಮುತ್ತ ನೀರಿದೆ, ನಂಗೆ ತುಂಬಾ ಭಯ ಆಗ್ತಾ ಇದೆ ನಿಕೋ ಅಂತ ಹೇಳಿದಾಗ ಹೆದರ್ಕೋಬೇಡ, ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತಾನೆ. ಇದ್ದಕ್ಕಿದ್ದಂತೆ ಮಿಯಾಗೆ ಲೇಬರ್ ಪೇನ್ ಶುರು ಆಗುತ್ತೆ. ಇವಳಿಂದ ಆ ಕಂಟೈನರ್ ಅಲ್ಲಿ ಏನಾಗುತ್ತೋ ಎಲ್ಲ ಅರೇಂಜ್ಮೆಂಟ್ ಗಳನ್ನ ಮಾಡ್ಕೊಂಡು ಅದೇ ಕಂಟೈನರ್ ಅಲ್ಲಿ ಅವಳ ಮಗುಗೆ ಜನ್ಮ ಕೊಡ್ತಾಳೆ. ಈ ಒಂದು ದೃಶ್ಯ ನೋಡೋಕೆ ತುಂಬಾನೇ ಎಮೋಷನಲ್ ಆಗಿರುತ್ತೆ. ಆದ್ರೆ ಮಗು ಹಾಲ್ ಕುಡಿದೆ ತುಂಬಾನೇ ಅಳ್ತಾ ಇರುತ್ತೆ. ಮಿಯಾಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಈ ಮಧ್ಯೆ ಆ ಫೋನ್ ಕೂಡ ನೀರಲ್ಲಿ ಬಿದ್ದು ಹಾಳಾಗುತ್ತೆ. ಆಗ ಮಿಯಾ ಈ ಕಂಟೈನರ್ ಇಂದ ಹೊರಗೆ ಬರಬೇಕು ಅಂತ ಡ್ರಿಲ್ ಮಷೀನ್ ಇಂದ ಮೇಲ್ಗಡೆ ಹೋಲ್ ಮಾಡ್ತಾ ಇರ್ತಾಳೆ. ಈ ಶಬ್ದ ಕೇಳಿ ಆ ಮಗು ಇನ್ನಷ್ಟು ಜೋರಾಗಿ ಅಳೋಕ್ ಶುರು ಮಾಡುತ್ತೆ. ಮಿಯಾ ಎಷ್ಟೇ ಪ್ರಯತ್ನ ಪಟ್ರು ಆ ಮಗು ಅಳೋದನ್ನ ನಿಲ್ಸೋದೇ ಇಲ್ಲ. ಆದ್ರೆ ಹೇಗೋ ಮಗು ಅಳೋದನ್ನ ನಿಲ್ಸಿ ಹಾಲು ಕುಡಿಯೋಕೆ ಶುರು ಮಾಡುತ್ತೆ. ನಂತರ ಮಿಯಾ ಮಗುನ ಮಲಗಿಸಿ ಅವಳ ಹತ್ರ ಇದ್ದಂತ ಸ್ವಲ್ಪ ತಿಂಡಿನ ತಿಂದು ಇವಳು ಕೂಡ ಮಲಗ್ತಾಳೆ. ಮರುದಿನ ಕಂಟೈನರ್ಗೆ ಹೋಲ್ ಮಾಡಬೇಕಾದ್ರೆ ಡ್ರಿಲ್ ಮಷೀನ್ ನ ಚಾರ್ಜ್ ಕೂಡ ಖಾಲಿಯಾಗುತ್ತೆ. ಬಹಳಷ್ಟು ಹೋಲ್ಗಳನ್ನ ಮಾಡಿರೋದ್ರಿಂದ ಮುಂಚೆಗಿಂತಲೂ ಈಗ ಒಳಗಡೆ ಸಫಿಶಿಯಂಟ್ ಆಗಿ ಬೆಳಕು ಬರ್ತಾ ಇರುತ್ತೆ. ನಂತರ ನೀರಲ್ಲಿ ಬಿದ್ದಂತ ಫೋನ್ ಇಂದ ಸಿಮ್ ತೆಗೆದು ಇವಳ ಫೋನ್ ಒಳಗೆ ಹಾಕಿದಾಗ ಆ ಫೋನ್ ನ ಟಚ್ ಕೂಡ ವರ್ಕ್ ಆಗಲ್ಲ.
ಅದಕ್ಕೆ ಕೋಪದಲ್ಲಿ ಡಬ್ಬಗಳನ್ನ ಬಿಸಾಕ್ತಿರ್ಬೇಕಾದ್ರೆ ಆ ಮಲ್ಟಿಪರ್ಪಸ್ ಟೂಲ್ ಕಾಣಿಸುತ್ತೆ. ಆಗ ಆ ಟೂಲ್ ಇಂದ ಹೋಲ್ ಮಾಡಿರೋದ್ರಲ್ಲಿ ಕಟ್ ಮಾಡ್ತಾ ಇರ್ಬೇಕಾದ್ರೆ ಸುಸ್ತಾಗಿ ಮಲ್ಕೋತಾಳೆ. ಮಿಯಾಳ ಹೊಟ್ಟೆಯಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ಹೊಟ್ಟೆ ಶಬ್ದ ಮಾಡೋಕೆ ಶುರು ಮಾಡುತ್ತೆ. ಆಗ ಮಿಯಾ ಎದ್ ಬಂದು ಅಲ್ಲಿರೋ ಅಂಬಲಿಕಲ್ ಕಾರ್ಡ್ ಅನ್ನ ತಿಂತಾಳೆ. ನೀವು ನಂಬಿ ನಮ್ದೇ ಇರಿ, ಆದ್ರೆ ಈ ಒಂದು ಸೀನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನನಗೆ ತುಂಬಾನೇ ಡಿಸ್ಟರ್ಬ್ ಮಾಡಿದೆ. ಇದನ್ನ ಕ್ರಿಯೇಟಿವಿಟಿ ಅನ್ಬೇಕು ಅಥವಾ ಮ್ಯಾಡ್ನೆಸ್ ಅನ್ಬೇಕು ಒಂದು ಗೊತ್ತಾಗಲ್ಲ. ನಂತರ ಹೋಲಿಂದ ಹೊರಗಡೆ ನೋಡಿದಾಗ ಒಂದು ವೇಲ್ ಫಿಶ್ ಈ ಕಂಟೈನರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ನೋವಾ ಅಂದ್ರೆ ಆ ಮಗು ಅಳೋಕ್ ಶುರು ಮಾಡಿದಾಗ ಮಿಯಾ ಒಂದು ಕಟ್ಟಿಗೆಯಿಂದ ಆ ಕಂಟೈನರ್ಗೆ ಬಡಿತಾಳೆ. ಮುಂದೆ ಇವ್ರ ಜೊತೆ ಏನಾಯ್ತು ಅಂತ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಒಂದು ಕಮೆಂಟ್ ಹಾಕಿ. ನಂತರ ಮಿಯಾ ಆ ಟೂಲ್ ಇಂದ ಮತ್ತೆ ಕಟ್ ಮಾಡ್ತಿರ್ಬೇಕಾದ್ರೆ ಅದರಲ್ಲಿರೋ ಎಲ್ಲಾ ಬ್ಲೇಡ್ಗಳು ಮುರಿದೋಗ್ತವೆ. ಮಿಯಾಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಈ ಕಡೆ ನೋಡಿದ್ರೆ ಇವಳ ಹತ್ರ ಇದ್ದಂತ ಕುಡಿಯೋ ನೀರು ಕೂಡ ಖಾಲಿ ಆಗಿರುತ್ತೆ. ಆದ್ರೆ ಮಿಯಾ ನೀರ್ ಹೇಗ್ ಕುಡಿತಾಳೆ ಅಂತ ನೀವೇ ನೋಡಿ. ಇದೆಲ್ಲದ್ರಿಂದ ಮಿಯಾ ಸುಸ್ತಾಗಿ ಕೂತಾಗ ಉಮಾ ಅಂದ್ರೆ ಇವಳ ದೊಡ್ಡ ಮಗಳು ಬಂದು ಮಾತಾಡೋ ತರ ಮತ್ತೆ ನಿಕೋ ಇವಳ ಹತ್ರನೇ ಇರೋ ತರ ಕನ್ಸುಗಳು ಬೀಳುತ್ತವೆ. ನೆಕ್ಸ್ಟ್ ಮಳೆ ಬರ್ತಿರ್ಬೇಕಾದ್ರೆ ಮಿಯಾ ಹಾಕದಂತ ಹೋಲ್ಗಳಿಂದ ಮಳೆ ನೀರು ಒಳಗ್ ಬೀಳ್ತಾ ಇರ್ತವೆ. ಆಗ ಕೆಲವು ಪ್ಲಾಸ್ಟಿಕ್ ಡಬ್ಬಗಳನ್ನ ಇಟ್ಟು ಅವುಗಳಲ್ಲಿ ಮಳೆ ನೀರನ್ನ ಕುಡಿಯೋಕೆ ಅಂತ ಹಿಡ್ಕೋತಾಳೆ. ನಂತರ ಒಂದು ಬೆಲ್ಟ್ ಅನ್ನ ತಕೊಂಡು ಹೋಲ್ಗೆ ಹಾಕಿ ಕಟ್ ಮಾಡಿದಂತ ಮೆಟಲ್ ಪೀಸ್ ಅನ್ನ ಇರೋ ಬರೋ ಶಕ್ತಿ ಎಲ್ಲ ಹಾಕಿ ಒಳಗೆಳಿತಾಳೆ. ಆಗ ಈ ಕಂಟೈನರ್ ಇಂದ ಹೊರಗ್ ಬರೋಕೆ ಅಂತ ಒಂದು ವಿಂಡೋ ತರ ಆಗುತ್ತೆ. ಮಿಯಾ ಮತ್ತೆ ನೋವಾ ಆ ವಿಂಡೋ ಇಂದ ಹೊರಗ್ ಬಂದು ಕೂತ್ಕೋತಾರೆ. ಆಗ ಮಿಯಾಗೆ ನೀರಲ್ಲಿ ಕೆಲವು ಮೀನುಗಳು ಕಾಣಿಸ್ತವೆ. ಅದಕ್ಕೆ ಒಂದು ಮೆಟಲ್ ಪೀಸ್ ಅನ್ನ ತಕೊಂಡು ಮೀನ್ ಹಿಡಿಯೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಯಾವ ಮೀನು ಕೂಡ ಸಿಗೋದಿಲ್ಲ. ಆಗ ಸುಸ್ತಾಗಿ ಹಾಗೆ ಮಲ್ಕೊಂಡು ಆಕಾಶದ ಕಡೆ ನೋಡಿದಾಗ ಒಂದು ವಿಮಾನ ಹೋಗೋದನ್ನ ನೋಡ್ತಾಳೆ. ತಕ್ಷಣ ಕಂಟೈನರ್ ಒಳಗೆ ಬಂದು ಒಂದು ಟಿವಿ ಸ್ಕ್ರೀನ್ ತಕೊಂಡು ಮತ್ತೆ ಮೇಲೆ ಬರ್ಬೇಕಾದ್ರೆ ಆ ಹೋಲ್ ನ ಒಂದು ಎಡ್ಜ್ ಇಂದ ಇವಳ ಕಾಲು ಕಟ್ ಆಗುತ್ತೆ. ಆದ್ರೂ ಬಿಡದೆ ಆ ಸ್ಕ್ರೀನ್ ಇಂದ ವಿಮಾನ ಕಡೆ ರಿಫ್ಲೆಕ್ಷನ್ ಹಾಕೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಈ ಪ್ರಯತ್ನ ಕೂಡ ವಿಫಲವಾಗುತ್ತೆ. ಮತ್ತೆ ಕಂಟೈನರ್ ಒಳಗೆ ಬಂದು ಕಾಲಿಗೆ ಆದಂತ ಗಾಯವನ್ನ ಕೇಬಲ್ ಅಲ್ಲಿರೋ ಒಂದು ತಂತಿಯಿಂದ ಸ್ಟಿಚಸ್ ಹಾಕೋತಾಳೆ. ಮಿಯಾಗೆ ತುಂಬಾನೇ ಹಸಿವಾಗಿರೋ ಕಾರಣ ಈ ಕಂಟೈನರ್ ಅಲ್ಲಿದ್ದಂತ ಎಲ್ಲಾ ಇಯರ್ಫೋನ್ ಗಳನ್ನ ತಕೊಂಡು ಒಂದು ಬಲೆ ತರ ಜೋಡಣೆ ಮಾಡಿ ಮೀನ್ ಹಿಡಿಯೋಕೆ ಅಂತ ಮತ್ತೆ ಕಂಟೈನರ್ ಹೊರಗೆ ಬರ್ತಾಳೆ. ಈ ಸರಿ ಇವಳ ಪ್ರಯತ್ನ ಸಫಲವಾಗಿ ಕೆಲವು ಮೀನ್ಗಳು ಸಿಗ್ತವೆ. ಆದ್ರೆ ಮಿಯಾ ಆ ಮೀನನ್ನ ಹಾಗೆ ತಿಂದ್ಬಿಡ್ತಾಳೆ. ನೋಡ್ತಾ ನೋಡ್ತಾ ಮಿಯಾ ಆ ಕಂಟೈನರ್ ಅಲ್ಲಿ ಬಂದು 9 ದಿನಗಳು ಆಗಿರ್ತವೆ. ಜೊತೆಗೆ ಕಂಟೈನರ್ ಒಳಗೆ ನೀರ್ ಕೂಡ ತುಂಬ್ತಾ ಇರುತ್ತೆ. ಆಗ ಬಹಳಷ್ಟು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ SOS ಅಂತ ಬರೆದು ಹೊರಗಡೆ ನೀರಲ್ಲಿ ಬಿಸಾಕ್ತಾಳೆ. ಒಂದ್ ವೇಳೆ ಈ ಡಬ್ಬಗಳು ಯಾರಿಗಾದ್ರೂ ಸಿಕ್ಕರೆ ಹೆಲ್ಪ್ ಮಾಡ್ತಾರೆ ಅಂತ. ಕಂಟೈನರ್ ಅಲ್ಲಿರೋ ನೀರನ್ನ ತೆಗಿತಾ ಇರಬೇಕಾದ್ರೆ ಇವಳ ಕಾಲು ನೋವು ಕೊಡೋಕೆ ಶುರು ಮಾಡುತ್ತೆ. ಹೀಗೆ 12 ದಿನಗಳು ಕಳೀತವೆ. ರಾತ್ರಿ ಮಿಯಾ ಕೆಲವು ಫೋಟೋಗಳು ನೋವಾಗೆ ತೋರಿಸ್ತಾ ಮಾತಾಡ್ತಾ ಕೂತಿರ್ತಾಳೆ. ಆದ್ರೆ ನೋವಾ ಕೇವಲ 5 ದಿನಗಳ ಮಗು ಅಷ್ಟೇ. ಅವಳಿಗೆ ಏನ್ ಅರ್ಥ ಆಗುತ್ತೆ? ರಾತ್ರಿ ಮಲಗಿದ್ದಾಗ ನೋವಾಗೆ ಚಳಿ ಆಗ್ತಿರೋದ್ರಿಂದ ಅಳೋಕೆ ಶುರು ಮಾಡ್ತಾಳೆ. ಅದಕ್ಕೆ ಮಿಯಾ ಅಲ್ಲಿದ್ದಂತ ಒಂದು ಫ್ಲೇಮೇಬಲ್ ಎಣ್ಣೆಯಿಂದ ಬೆಂಕಿ ಹಚ್ಚಿ ಕಾವು ಕೊಡ್ತಾಳೆ. ಇದರಿಂದ ಮಗು ಸಮಾಧಾನವಾಗಿ ಮಲ್ಕೊಳ್ಳುತ್ತೆ. ಆದ್ರೆ ಹೊರಗಡೆ ಕಂಟೈನರ್ಗೆ ಪದೇ ಪದೇ ಏನೋ ತಾಗ್ತಾ ಇರೋ ಶಬ್ದ ಕೇಳಿ ಮಿಯಾ ನೋವನ್ನ ತಕೊಂಡು ಹೊರಗೆ ಬಂದು ನೋಡಿದಾಗ ಅವಳು ಬಿಟ್ಟಂತ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಲೆಗಳಿಂದ ತೇಲಾಡ್ತಾ ಬಂದು ಕಂಟೈನರ್ಗೆ ಬಡಿತಾ ಇರುತ್ತೆ. ಅದೇ ಟೈಮ್ಗೆ ನಿಕೋ ಕೂಡ ಕಾಲ್ ಮಾಡ್ತಾನೆ. ಆಗ ಮಿಯಾ ಆ ಕಾಲ್ ಅನ್ನ ಹೇಗೋ ಮಾಡಿ ರಿಸೀವ್ ಮಾಡ್ತಾಳೆ. ಆಗ ನಿಕೋ ಮಿಯಾ ನಂಗೆ ನಿನ್ನ ಹತ್ರ ಬರೋಕ್ ಆಗಲ್ಲ, ಇಷ್ಟು ದಿನ ಆರ್ಮಿಗಳಿಂದ ಕದ್ದು ನಿನ್ನ ಹತ್ರ ಬರೋಕೆ ಅಂತ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ಇವಾಗ ನಂಗೆ ಗುಂಡೇಟು ಬಿದ್ದಿದೆ, ಇದರಿಂದ ತುಂಬಾನೇ ರಕ್ತ ಹೋಗಿದೆ. ನೀನು ಇಷ್ಟು ದಿನ ಸಮುದ್ರದ ಮಧ್ಯೆ ಜೀವಂತವಾಗಿದೀಯಾ, ನೀನು ತುಂಬಾನೇ ಧೈರ್ಯವಂತೆ. ಆದಷ್ಟು ಬೇಗ ನೀನು ಅಲ್ಲಿಂದ ಜೀವಂತವಾಗಿ ಹೋಗ್ತೀಯಾ ಅಂತ ನನಗೆ ನಂಬಿಕೆ ಇದೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಆಗ ಮಿಯಾ ನೋವಾ ಬಗ್ಗೆ ಹೇಳಿದಾಗ ನಿಕೋ ಅವಳನ್ನ ಮಾತಾಡಿಸ್ತಾನೆ. ಆದ್ರೆ ಫೋನ್ ನ ಬ್ಯಾಟರಿ ಡೆಡ್ ಆಗಿ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಆಗ ಮಿಯಾನ ಕಣ್ಣೀರು ಒರೆಸೋಕೆ ಅಂತ ಅವಳ ಹತ್ರ ಯಾರು ಇರೋದಿಲ್ಲ. ಬೈ ದ ವೇ, ನಿಮ್ ಕಣ್ಣೀರು ಒರೆಸೋಕೆ ಅಂತ ಯಾರಿದ್ದಾರೋ ಅವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಆ ರಾತ್ರಿ ಮಿಯಾ ಮತ್ತೆ ಮಗು ಹೊರಗಡೆನೆ ಮಲಗ್ತಾರೆ. 26 ದಿನಗಳು ಕಳೆದ್ಮೇಲೆ ಕಂಟೈನರ್ ಅಲ್ಲಿ ನೀರು ಲಿಮಿಟ್ ವರೆಗೂ ತುಂಬಿರುತ್ತೆ. ಆಗ ಕಂಟೈನರ್ ಅಲ್ಲಿ ಜಾಸ್ತಿ ಹೊತ್ತು ಇದ್ರೆ ಮುಳುಗೋದಂತೂ ಗ್ಯಾರಂಟಿ ಅಂತ ಗೊತ್ತಾಗಿ ಅದರಲ್ಲಿದ್ದಂತ ಕೆಲವು ಪ್ಲಾಸ್ಟಿಕ್ ಬಾಕ್ಸ್ ಗಳು ಮತ್ತೆ ಕಟ್ಟಿಗೆಗಳನ್ನ ಯೂಸ್ ಮಾಡಿ ಒಂದು ಫ್ಲೋಟಿಂಗ್ ಬೇಸ್ ಅನ್ನ ರೆಡಿ ಮಾಡ್ತಾಳೆ. ಮಗುವನ್ನ ಫ್ಲೋಟಿಂಗ್ ಬೋರ್ಡ್ ಮೇಲೆ ಇಟ್ಟು ನೋಡಿದಾಗ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಿಕೋ ತಂದಿದ್ದಂತ ಸ್ನೀಕರ್ ಬಾರ್ ಕಂಟೈನರ್ ಒಳಗಡೆ ಇರೋದನ್ನ ನೋಡ್ತಾಳೆ.
ಆಗ ಸ್ನಿಕ್ಕರ್ ತಗೋಬೇಕು ಅಂತ ಕಂಟೈನರ್ ಒಳಗೆ ಹೋದಾಗ ಕಂಪ್ಲೀಟ್ಲಿ ನೀರು ತುಂಬಿ ಆ ಕಂಟೈನರ್ ಮುಳುಗ್ತಾ ಇರುತ್ತೆ. ಮಿಯಾ ಸ್ನೀಕರ್ಸ್ ನ ತಗೊಂಡು ಮೇಲೆ ಬರಬೇಕು ಅಂದಾಗ ಕೆಲವು ಹಗ್ಗಗಳು ಮಿಯಾನ ಕಾಲಿಗೆ ಸಿಕ್ಬೀಳುತ್ತವೆ. ಜೊತೆಗೆ ಕಂಟೈನರ್ ಕೂಡ ಮುಳುಗ್ತಾ ಇರುತ್ತೆ. ಆದ್ರೆ ಮಿಯಾ ಆ ಹಗ್ಗಗಳಿಂದ ಹೇಗೋ ಬಿಡಿಸ್ಕೊಂಡು ಕಂಟೈನರ್ ಇಂದ ಹೊರಗೆ ಬಂದು ಸಮುದ್ರದ ಮೇಲೆ ಬಂದು ತೇಲ್ತಾಳೆ. ಆಗ ನೋವಾ ಕಾಣದೇ ಇರೋದಕ್ಕೆ ಸುತ್ತಮುತ್ತ ನೋಡಿ ನೋವಾ ಅಂತ ಕೂಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ವೇಲ್ ಫಿಶ್ ಅಲ್ಲಿಗೆ ಬರುತ್ತೆ. ಈ ವೇಲ್ ಫಿಶ್ ಏನಾದ್ರೂ ನೋವನ್ನ ತಿಂದಿರಬೇಕು ಅಂತ ಗಾಬರಿಯಿಂದ ಸುತ್ತಮುತ್ತ ನೋಡಿದಾಗ ವೇಲ್ ಫಿಶ್ ಉಸಿರಾಡಬೇಕಾದ್ರೆ ಕೆಲವು ನೀರಿನ ಹನಿಗಳು ನೋವಾ ಮೇಲೆ ಬೀಳುತ್ತವೆ. ಇದರಿಂದ ನೋವಾ ಅಳಕ್ ಶುರು ಮಾಡಿದಾಗ ಮಿಯಾ ಆ ಶಬ್ದ ಕೇಳಿ ನೋವಾ ಹತ್ರ ಬರ್ತಾಳೆ. ಇಬ್ರು ಸಮುದ್ರದ ಮಧ್ಯೆ ತಣ್ಣನೆಯ ವಾತಾವರಣದಲ್ಲಿ ಇಡೀ ರಾತ್ರಿಯನ್ನೇ ಕಳೀತಾರೆ. ಬೆಳಿಗ್ಗೆ ಆದ್ಮೇಲೆ ಮಿಯಾ ಗಿವ್ ಅಪ್ ಮಾಡ್ತಾಳೆ. ಯಾಕಂದ್ರೆ ಅವಳ ದೇಹದಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ. ರಾತ್ರಿ ಎಲ್ಲ ನೀರಲ್ಲೇ ಇದ್ದಿರೋದ್ರಿಂದ ತುಂಬಾನೇ ವೀಕ್ ಆಗ್ತಾಳೆ. ಜೊತೆಗೆ ನಿಧಾನವಾಗಿ ನೀರಲ್ಲಿ ಜಾರ್ತಾ ಇರ್ತಾಳೆ. ಈ ಕಡೆ ತಂದೆ ಮಗಳು ಮೀನ್ ಹಿಡಿಯೋಕೆ ಅಂತ ಒಂದು ಬೋಟ್ ಅಲ್ಲಿ ಅದೇ ಜಾಗಕ್ಕೆ ಬಂದಿರ್ತಾರೆ. ಆದ್ರೆ ಇವರಿಗೆ ಆ ಜಾಗದಲ್ಲಿ ಮೀನುಗಳು ಸಿಗೋದಿಲ್ಲ. ಆಗ ಹಿಜ ಬಹಳಷ್ಟು ಪಕ್ಷಿಗಳು ಹಾರೋದನ್ನ ನೋಡಿ ಫ್ಲೋಟಿಂಗ್ ಬೋರ್ಡ್ ಅನ್ನ ನೋಡಿ ತನ್ನ ತಂದೆಗೆ ಆ ಬೋಟ್ ಅನ್ನ ಅಲ್ಲಿಗೆ ತಗೊಂಡು ಹೋಗಿ ಅಂತ ಹೇಳ್ತಾಳೆ. ನಂತರ ಆ ಫ್ಲೋಟಿಂಗ್ ಬೋರ್ಡ್ ಅನ್ನ ಇವರ ಬೋಟ್ ಅಲ್ಲಿ ತಗೊಂಡಾಗ ನೋವನ್ನ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಮಿಯಾ ಆಲ್ರೆಡಿ ನೀರಲ್ಲಿ ಬಿದ್ದಿರೋದ್ರಿಂದ ಈ ಮಗು ಯಾರ್ದು ಅಂತ ಗೊತ್ತಾಗಲ್ಲ. ಆಗ ಹಿಜ ಫ್ಲೋಟಿಂಗ್ ಬೋರ್ಡ್ಗೆ ಕಟ್ಟಿದಂತ ಹಗ್ಗವನ್ನ ನೋಡಿ ಅದನ್ನ ಎಳೆದಾಗ ಮಿಯಾ ನೀರಿನ ಮೇಲೆ ಬರ್ತಾಳೆ. ತಕ್ಷಣ ತಂದೆ ಮಗಳು ಇಬ್ರು ಮಿಯಾನ ನೀರಿಂದ ತೆಗೆದು ತಮ್ಮ ಬೋಟ್ ಅಲ್ಲಿ ಹಾಕಿ ಹಿಜ CPR ಕೊಡಕ್ಕೆ ಶುರು ಮಾಡ್ತಾಳೆ. ಬಹಳ ಹೊತ್ತು CPR ಕೊಟ್ಮೇಲೆ ಮಿಯಾಗೆ ಎಚ್ಚರ ಆಗುತ್ತೆ. ನಂತರ ಇವಳನ್ನ ಎಬ್ಸಿ ಕೂರಿಸ್ತಾರೆ. ಆಗ ಮಿಯಾ ನನ್ನ ಮಗಳು ಎಲ್ಲಿ ಅಂತ ಕೇಳಿದಾಗ ಹಿಜ ನಿನ್ ಮಗಳು ಇಲ್ಲೇ ಇದ್ದಾಳೆ, ಅವಳು ಆರಾಮಾಗಿದ್ದಾಳೆ ಅಂತ ಹೇಳಿ ನೋವನ ಮಿಯಾಗೆ ಕೊಡ್ತಾಳೆ. ಆಗ ಹಿಜಾಳ ತಂದೆ ಕ್ಯಾಬಿನ್ ಅಲ್ಲಿ ಬಂದು ಒಂದು ಎಮರ್ಜೆನ್ಸಿ ಟೀಮ್ಗೆ ಇನ್ಫಾರ್ಮ್ ಮಾಡ್ತಾನೆ. ಮಿಯಾಗೆ ಇದೆಲ್ಲ ನೋಡಿ ನಂಬೋಕೆ ಆಗ್ತಿರಲ್ಲ. ನಂತರ ಈ ಬೋಟ್ ಅನ್ನ ದಡದ ಕಡೆ ತಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.